ಮೃತ ಪಿಎಸ್ಐ ಪರಶುರಾಮ್ ಯಾರು, ಇವರ ಹಿನ್ನೆಲೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಸಹಜ. ಇವರ ಹಿನ್ನೆಲೆ ಮತ್ತು ಇವರು ಸೇವೆಗೆ ಹಾಜರಾದಂತಹ ಇಸುವಿ ಇಲ್ಲಿಯವರೆಗೂ ಏನೆಲ್ಲ ಆಯಿತು ಅನ್ನೋದನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲದಾಗಿ ಪಿಎಸ್ಐ ಪರಶುರಾಮ್ ಅವರು ಕೊಪ್ಪಳದ ಸೋಮನಾಳದವರು. ಕಾರಟಗಿ ಹತ್ರ ಇರುವಂತಹ ಸೋಮನಾಳ ಅನ್ನುವಂತಹ ಗ್ರಾಮ ಇವರ ಹುಟ್ಟೂರು. ಕಳೆದ 2017ರಲ್ಲಿ ಇವರು PSI ಪರೀಕ್ಷೆಯನ್ನ ಬರೆದು ಆ PSI ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತಾರೆ 2017ರಲ್ಲಿ. ಅದಾದ ನಂತರ ಯಾದಗಿರಿಯ ಶಹಾಪುರದಲ್ಲಿ ಇವರ ಪ್ರೊಬೇಷನರಿ ಪೀರಿಯಡ್ ಆರಂಭ ಆಗುತ್ತೆ. ಪ್ರೊಬೇಷನರಿ ಆಗ್ತಾರೆ. ಯಾದಗಿರಿಯ ಶಹಾಪುರದಿಂದ ಇವರು ಕರ್ತವ್ಯವನ್ನ ಆರಂಭಿಸ್ತಾರೆ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ. ಅದಾದ ನಂತರ ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸ್ತಾರೆ. 2017ರ PSI ಎಕ್ಸಾಮ್ ಅನ್ನ ಪಾಸ್ ಆಗಿ ತದನಂತರ ಶಾಪುರದಲ್ಲಿ ಪ್ರೊಬೇಷನರಿ ಆರಂಭ ಆಗಿ ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷ ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಯಾದಗಿರಿಯಲ್ಲಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇವರು ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಆರಂಭ ಮಾಡ್ತಾರೆ. ಅಂದ್ರೆ ಸೈಬರ್ ಕ್ರೈಮ್ PSI ಆಗಿ ಇವರ ಕರ್ತವ್ಯ ಮುಂದುವರಿಯುತ್ತೆ. ಅದಾದ ನಂತರ ಅಂದ್ರೆ 2023ರಲ್ಲಿ ಯಾದಗಿರಿಯಲ್ಲಿ PSI ಆಗಿ ಸೇರ್ಪಡೆ ಆಗ್ತಾರೆ. ಯಾದಗಿರಿಗೆ ಇವರು 2023 ಅಂದ್ರೆ ಕಳೆದ ವರ್ಷ ಇವರು ಯಾದಗಿರಿಗೆ PSI ಆಗಿ ಸೇರ್ಪಡೆ ಆಗ್ತಾರೆ. ಯಾದಗಿರಿ ನಗರ ಠಾಣೆಗೆ ಕೇವಲ 7 ತಿಂಗಳ ಹಿಂದೆಯಷ್ಟೇ ಇವರು ಬರ್ತಾರೆ. 7 ತಿಂಗಳ ಹಿಂದೆ ಇವರು ಯಾದಗಿರಿ ನಗರ ಠಾಣೆಗೆ ಬರ್ತಾರೆ. ನಗರ ಠಾಣೆಯ ಪೋಸ್ಟಿಂಗ್ಗೆ ಬರೋಬ್ಬರಿ 30 ಲಕ್ಷ ರೂಪಾಯಿಯನ್ನ ಇವರು ಕೊಟ್ಟಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನಗರ ಠಾಣೆಗೆ ಪೋಸ್ಟಿಂಗ್ ಆಗೋದಕ್ಕೆ ಇವರು ಕೊಟ್ಟಂತ ಅಮೌಂಟ್ 30 ಲಕ್ಷ ರೂಪಾಯಿ. 30 ಲಕ್ಷ ರೂಪಾಯಿಯನ್ನ ಕೊಟ್ಟು ಇವರು ಅಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ ಅನ್ನುವಂತಹ ವಿಚಾರ ಸ್ವತಃ ಅವರ ಧರ್ಮಪತ್ನಿಯು ಕೂಡ ಈಗಾಗಲೇ ಹೇಳಿರುವಂಥದ್ದು ಒಂದು ಕಡೆ. ಆದರೆ ಮತ್ತೆ ಇದೇ ಠಾಣೆಯಲ್ಲಿ ಮುಂದುವರಿಯುವಂತಹದ್ದು ಅವರ ಬಯಕೆ ಆಗಿರುತ್ತೆ. ಅಂದ್ರೆ ಇದೇ ಠಾಣೆಯಲ್ಲಿ ಕೆಲಸ ಮುಂದುವರಿಸಬೇಕು ಅಂತ. ಯಾಕಂದ್ರೆ ಇವರಿಗೆ ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ, ಆದ್ರೆ ಆ ಟ್ರಾನ್ಸ್ಫರ್ ಅವರಿಗೆ ಬೇಕಾಗಿರೋದಿಲ್ಲ. ಇದೇ ನಗರ ಠಾಣೆಯಲ್ಲಿ ಇವರು ಕರ್ತವ್ಯವನ್ನ ಮುಂದುವರಿಸ್ಕೋಬೇಕು ಅನ್ನುವಂಥದ್ದು ಇರುತ್ತೆ. ಆದ್ರೆ ಅಗೇನ್ ಇಲ್ಲಿ ಆ ದಂಧೆಯ ಛಾಯೆ ಆವರಿಸುತ್ತೆ. ನಗರ ಠಾಣೆಯಲ್ಲಿ ಇವರು ಮುಂದುವರಿಬೇಕು ಅಂತಂದ್ರೆ ಮತ್ತೆ 30 ಲಕ್ಷ ರೂಪಾಯಿಯನ್ನ ಕೊಡಬೇಕು, ಅಂದ್ರೆ ಮಾತ್ರ ನೀವಿಲ್ಲಿ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ ಶಾಸಕ ಚೆನ್ನಾರೆಡ್ಡಿ ಅವರು ಮತ್ತೆ 30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ 30 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನೀವಿಲ್ಲಿ ಮುಂದುವರಿಬಹುದು, ಇಲ್ಲ ಅಂತಂದ್ರೆ ನೀವು ವರ್ಗಾವಣೆ ಆಗಿ ಬೇರೆ ಕಡೆ ಹೋಗಿ ಅಂತ ಮಾತಾಡಿದ್ರು ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ರೂಲ್ಸ್ ಪ್ರಕಾರ ಇವರನ್ನ ವರ್ಗಾವಣೆ ಮಾಡಲಿಲ್ಲ, ಬೇಕು ಅಂತಾನೆ ಇವರನ್ನ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ರು ಅನ್ನುವಂಥ ವಿಚಾರವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ವರ್ಗಾವಣೆ ದಂಧೆಗೆ ಬೇಸತ್ತು, ಈ ರೀತಿಯ ದಂಧೆಗೆ ಬೇಸತ್ತು PSI ಪರಶುರಾಮ್ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪತಿಯನ್ನ ಕಳೆದುಕೊಂಡು ಪತ್ನಿ ಗರ್ಭಿಣಿ ಶ್ವೇತಾ ಅವರು ಈಗಾಗಲೇ ಶಾಸಕರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಅವರಿಂದ ಕೇಳಿ ಬರ್ತಾ ಇದೆ. ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ. ವರ್ಗಾವಣೆ ನೋಡಪ್ಪ, ಇದು ರಾಜ್ಯದಲ್ಲಿ 85ರ ದಶಕದಿಂದ ಅವ್ಯಾಹಿತವಾಗಿ ನಡೆದಿದೆ. ನಾನು ಅದನ್ನು ಓಪನ್ ಆಗಿ ಹೇಳಿದ್ದೀನಿ. ಇದ್ರ ಕಂಟ್ರೋಲ್ ಮಾಡಬೇಕು. ಇದು ರಾಜ್ಯದಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ ಅಂತ ಹೇಳಿಲ್ವ ನಾನು ಅವತ್ತು? ಇದು ಕಂಟ್ರೋಲ್ ಮಾಡಬೇಕು. ಹಿಂಗಾಗಿ ಇಂಥ ಪ್ರಕರಣಗಳು ಆಗ್ತಾ ಇರ್ತವೆ. ಪ್ರತಿಭಟನೆ ಜೋರಾಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತಿದೆ. 18 ಗಂಟೆಗಳ ಬಳಿಕ ಶಾಸಕ ಚೆನ್ನಾರೆಡ್ಡಿ ಪುತ್ರ ಸನ್ನಿಗೌಡ ವಿರುದ್ಧ FIR ದಾಖಲಾಗಿದೆ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ A1, ಆತನ ಪುತ್ರ ಸನ್ನಿಗೌಡ ಪ್ರಕರಣದ A2 ಆರೋಪಿಗಳಾಗಿದ್ದಾರೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮೃತ PSI ಪರಶುರಾಮ್ ಯಾರು, ಇವರ ಹಿನ್ನೆಲೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಸಹಜ.
ಇವರ ಹಿನ್ನೆಲೆ ಮತ್ತು ಇವರು ಸೇವೆಗೆ ಹಾಜರಾದಂಥ ಇಸುವಿ ಇಲ್ಲಿಯವರೆಗೂ ಏನೆಲ್ಲ ಆಯಿತು ಅನ್ನೋದನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲದಾಗಿ PSI ಪರಶುರಾಮ್ ಅವರು ಕೊಪ್ಪಳದ ಸೋಮನಾಳದವರು, ಕಾರಟಗಿ ಹತ್ರ ಇರುವಂತಹ ಸೋಮನಾಳ ಅನ್ನುವಂತಹ ಗ್ರಾಮ ಇವರ ಹುಟ್ಟೂರು. ಕಳೆದ 2017ರಲ್ಲಿ ಇವರು PSI ಪರೀಕ್ಷೆಯನ್ನ ಬರೆದು ಆ PSI ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತಾರೆ 2017ರಲ್ಲಿ. ಅದಾದ ನಂತರ ಯಾದಗಿರಿಯ ಶಹಾಪುರದಲ್ಲಿ ಇವರ ಪ್ರೊಬೇಷನರಿ ಪೀರಿಯಡ್ ಆರಂಭ ಆಗುತ್ತೆ. ಪ್ರೊಬೇಷನರಿ ಆಗ್ತಾರೆ. ಯಾದಗಿರಿಯ ಶಹಾಪುರದಿಂದ ಇವರು ಕರ್ತವ್ಯವನ್ನ ಆರಂಭಿಸ್ತಾರೆ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ. ಅದಾದ ನಂತರ ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸ್ತಾರೆ. 2017ರ PSI ಎಕ್ಸಾಮ್ ಅನ್ನ ಪಾಸ್ ಆಗಿ ತದನಂತರ ಶಾಪುರದಲ್ಲಿ ಪ್ರೊಬೇಷನರಿ ಆರಂಭ ಆಗಿ ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷ ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಯಾದಗಿರಿಯಲ್ಲಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇವರು ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಆರಂಭ ಮಾಡ್ತಾರೆ. ಅಂದ್ರೆ ಸೈಬರ್ ಕ್ರೈಮ್ PSI ಆಗಿ ಇವರ ಕರ್ತವ್ಯ ಮುಂದುವರಿಯುತ್ತೆ. ಅದಾದ ನಂತರ ಅಂದ್ರೆ 2023ರಲ್ಲಿ ಯಾದಗಿರಿಯಲ್ಲಿ PSI ಆಗಿ ಸೇರ್ಪಡೆ ಆಗ್ತಾರೆ. ಯಾದಗಿರಿಗೆ ಇವರು 2023 ಅಂದ್ರೆ ಕಳೆದ ವರ್ಷ ಇವರು ಯಾದಗಿರಿಗೆ PSI ಆಗಿ ಸೇರ್ಪಡೆ ಆಗ್ತಾರೆ. ಯಾದಗಿರಿ ನಗರ ಠಾಣೆಗೆ ಕೇವಲ 7 ತಿಂಗಳ ಹಿಂದೆಯಷ್ಟೇ ಇವರು ಬರ್ತಾರೆ. 7 ತಿಂಗಳ ಹಿಂದೆ ಇವರು ಯಾದಗಿರಿ ನಗರ ಠಾಣೆಗೆ ಬರ್ತಾರೆ. ನಗರ ಠಾಣೆಯ ಪೋಸ್ಟಿಂಗ್ಗೆ ಬರೋಬ್ಬರಿ 30 ಲಕ್ಷ ರೂಪಾಯಿಯನ್ನ ಇವರು ಕೊಟ್ಟಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನಗರ ಠಾಣೆಗೆ ಪೋಸ್ಟಿಂಗ್ ಆಗೋದಕ್ಕೆ ಇವರು ಕೊಟ್ಟಂತ ಅಮೌಂಟ್ 30 ಲಕ್ಷ ರೂಪಾಯಿ. 30 ಲಕ್ಷ ರೂಪಾಯಿಯನ್ನ ಕೊಟ್ಟು ಇವರು ಅಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ ಅನ್ನುವಂತಹ ವಿಚಾರ ಸ್ವತಃ ಅವರ ಧರ್ಮಪತ್ನಿಯು ಕೂಡ ಈಗಾಗಲೇ ಹೇಳಿರುವಂಥದ್ದು ಒಂದು ಕಡೆ. ಆದರೆ ಮತ್ತೆ ಇದೇ ಠಾಣೆಯಲ್ಲಿ ಮುಂದುವರಿಯುವಂತಹದ್ದು ಅವರ ಬಯಕೆ ಆಗಿರುತ್ತೆ. ಅಂದ್ರೆ ಇದೇ ಠಾಣೆಯಲ್ಲಿ ಕೆಲಸ ಮುಂದುವರಿಸಬೇಕು ಅಂತ. ಯಾಕಂದ್ರೆ ಇವರಿಗೆ ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ, ಆದರೆ ಆ ಟ್ರಾನ್ಸ್ಫರ್ ಅವರಿಗೆ ಬೇಕಾಗಿರೋದಿಲ್ಲ. ಇದೇ ನಗರ ಠಾಣೆಯಲ್ಲಿ ಇವರು ಕರ್ತವ್ಯವನ್ನ ಮುಂದುವರಿಸ್ಕೋಬೇಕು ಅನ್ನುವಂಥದ್ದಿರುತ್ತೆ. ಆದರೆ ಅಗೇನ್ ಇಲ್ಲಿ ಆ ದಂಧೆಯ ಛಾಯೆ ಆವರಿಸುತ್ತೆ. ನಗರ ಠಾಣೆಯಲ್ಲಿ ಇವರು ಮುಂದುವರಿಬೇಕು ಅಂತಂದ್ರೆ ಮತ್ತೆ 30 ಲಕ್ಷ ರೂಪಾಯಿಯನ್ನ ಕೊಡಬೇಕು, ಅಂದ್ರೆ ಮಾತ್ರ ನೀವಿಲ್ಲಿ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ ಶಾಸಕ ಚೆನ್ನಾರೆಡ್ಡಿ ಅವರು ಮತ್ತೆ 30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ 30 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನೀವಿಲ್ಲಿ ಮುಂದುವರಿಬಹುದು, ಇಲ್ಲ ಅಂತಂದ್ರೆ ನೀವು ವರ್ಗಾವಣೆ ಆಗಿ ಬೇರೆ ಕಡೆ ಹೋಗಿ ಅಂತ ಮಾತಾಡಿದ್ರು ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ರೂಲ್ಸ್ ಪ್ರಕಾರ ಇವರನ್ನ ವರ್ಗಾವಣೆ ಮಾಡಲಿಲ್ಲ, ಬೇಕು ಅಂತಾನೆ ಇವರನ್ನ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ರು ಅನ್ನುವಂಥ ವಿಚಾರವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ವರ್ಗಾವಣೆ ದಂಧೆಗೆ ಬೇಸತ್ತು, ಈ ರೀತಿಯ ದಂಧೆಗೆ ಬೇಸತ್ತು PSI ಪರಶುರಾಮ್ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪತಿಯನ್ನ ಕಳೆದುಕೊಂಡು ಪತ್ನಿ ಗರ್ಭಿಣಿ ಶ್ವೇತಾ ಅವರು ಈಗಾಗಲೇ ಶಾಸಕರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಅವರಿಂದ ಕೇಳಿ ಬರ್ತಾ ಇದೆ.